ವೀಕ್ಷಕರೇ, ಅಮೆರಿಕದಲ್ಲಿ ಭಾರತೀಯರ ಮೇಲಿನ ದಬ್ಬಾಳಿಕೆ, ಹಿಂದೂ ದೇಗುಲಗಳ ಮೇಲೆ ನಿರಂತರವಾದ ದಾಳಿಗಳು ನಡೆಯುತ್ತಲೇ ಇರ್ತವೆ. ಈಗ ಅಮೆರಿಕದಲ್ಲಿ ತಲೆ ಎತ್ತ 90 ಅಡಿ ಎತ್ತರದ ಹನುಮಂತನ ಪ್ರತಿಮೆ ವಿವಾದದ ಕೇಂದ್ರ ಬಿಂದುವಾಗಿದೆ. ಹನುಮಂತನ ಪ್ರತಿಮೆ ವಿರುದ್ಧ ಅಮೆರಿಕದ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾನೆ. ಹೌದು, ಈ ಘಟನೆ ನಡೆದಿದ್ದು ಅಮೆರಿಕದ ಟೆಕ್ಸಾಸ್ನಲ್ಲಿ. ಇಲ್ಲಿನ ಹನುಮಂತನ ಪ್ರತಿಮೆ ಇಲ್ಲಿನ ಮೂಲಭೂತವಾದಿ ರಾಜಕೀಯ ನಾಯಕರಿಗೆ ನಿದ್ದೆಗೆಡಿಸಿ. ಟೆಕ್ಸಾಸ್ನ ಶುಗರ್ ಲ್ಯಾಂಡ್ ನಲ್ಲಿರುವ ಶ್ರೀ ಅಷ್ಟಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ತಲೆ ಎತ್ತಿರುವ 90 ಅಡಿ ಎತ್ತರದ ಭವ್ಯವಾದ ಹನುಮಂತನ ಮೂರ್ತಿಯನ್ನ ಕಂಡು ರಿಪಬ್ಲಿಕನ್ ಪಕ್ಷದ ನಾಯಕ ಹಾಗೂ ಡೊನಾಲ್ಡ್ ಟ್ರಂಪ್ ರವರ ಮಾಗಾ ಅಭಿಯಾನದ ಕಾರ್ಯಕರ್ತ ಕಾರ್ಲೋನ್ ಟರ್ಸಿಯೋಸ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮೂರ್ತಿಯನ್ನ ಅವರು ಅಮೆರಿಕದ ಅನ್ಯಗ್ರಹ ಜೀವಿಗಳ ಆಕ್ರಮಣ ಎಂದು ಬರೆದಿದ್ದಾರೆ. ಇದು ಇಸ್ಲಾಮಾಬಾದ್ ಅಥವಾ ನವದೆಹಲಿ ಅಲ್ಲ, ಇದು ಟೆಕ್ಸಾಸ್ ಎಂದು ಹೇಳುವ ಮೂಲಕ ಜನಾಂಗೀಯ ದ್ವೇಷವನ್ನ ಹೊರಹಾಕಿದ್ದಾರೆ. ಶಾಂತಿ ಮತ್ತು ಶಕ್ತಿಯ ಸಂಕೇತವಾಗಿ ನಿಂತಿರುವ ಹನುಮಂತನ ಮೂರ್ತಿಯ ವಿರುದ್ಧದ ಈ ದ್ವೇಷದ ಮಾತುಗಳು ಈಗ ಜಾಗತಿಕ ಮಟ್ಟದಲ್ಲಿ ಭಾರೀ ಚರ್ಚೆ ಮತ್ತು ಟೀಕೆಗೆ ಗುರಿಯಾಗಿದೆ. ಬನ್ನಿ ಈ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯ ತಿಳಿಯೋಣ. ಕೊನೆಯವರೆಗೂ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ. ಏನಿದು ಹನುಮಂತ ಪ್ರತಿಮೆ ವಿವಾದ? ವಿದೇಶಿ ಆಕ್ರಮಣ ಎಂದಿದ್ಯಾಕೆ? ಅಮೆರಿಕದ ಟೆಕ್ಸಾಸ್ ರಾಜ್ಯದ ರಾಜಕೀಯದಲ್ಲಿ ಸಕ್ರಿಯವಾಗಿರುವ ಡಲ್ಲಾಸ್ ಫೋರ್ಟ್ ವರ್ತ್ ಪ್ರದೇಶದ ರಿಪಬ್ಲಿಕನ್ ಪಕ್ಷದ ನಾಯಕ ಕಾರ್ಲೋಸ್ ಟರ್ಸಿಯೋಸ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹನುಮಂತನ ಮೂರ್ತಿಯ ವಿಡಿಯೋವೊಂದನ್ನ ಹಂಚಿಕೊಳ್ಳುವ ಮೂಲಕ ಈ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ಅವರು ತಮ್ಮ ಪೋಸ್ಟ್ ನಲ್ಲಿ ಬಳಸಿದ ಭಾಷೆ ಅತ್ಯಂತ ಕೀಳು ಮಟ್ಟದ್ದಾಗಿತ್ತು ಮತ್ತು ನೇರವಾಗಿ ವಲಸಿಗರನ್ನ ಗುರಿಯಾಗಿಸಿಕೊಂಡಿದ್ದು, ನಾವು 3ನೇ ಜಗತ್ತಿನ ಏಲಿಯನ್ಗಳಿಂದ ಅಥವಾ ವಿದೇಶಿಯರಿಂದ ಆಕ್ರಮಣಕ್ಕೆ ಒಳಗಾಗುತ್ತಿದ್ದೇವೆ. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ ಅಲ್ಲ ಅಥವಾ ಭಾರತದ ನವದೆಹಲಿಯೂ ಅಲ್ಲ. ಇದು ಶುಗರ್ ಲ್ಯಾಂಡ್, ಟೆಕ್ಸಾಸ್. ಆದರೆ ಅಮೆರಿಕದಲ್ಲಿರುವ 3ನೇ ಅತಿದೊಡ್ಡ ಪ್ರತಿಮೆ ಇದ್ಯಾಕಿರಬೇಕು? ಈ ಆಕ್ರಮಣವನ್ನ ತಡೆಯಿರಿ ಎಂದು ಬರೆದುಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಕಾರ್ಲೋಸ್ ರವರು ಹಿಂದೂ ಧರ್ಮದ ಆರಾಧ್ಯ ದೈವವೊಂದನ್ನ ಕೇವಲ ಒಂದು ವಿದೇಶಿ ವಸ್ತು ಎಂದು ನೋಡಿಲ್ಲ, ಬದಲಾಗಿ ಅದನ್ನ ಅಮೆರಿಕದ ಅಸ್ಮಿತೆಗೆ ಧಕ್ಕೆ ತರುವ ಆಕ್ರಮಣ ಎಂದು ಕರೆದಿದ್ದಾರೆ. ಅಮೆರಿಕವು ವಲಸಿಗರ ದೇಶವಾಗಿದ್ದರೂ ಅಲ್ಲಿನ ಬಲಪಂಥೀಯ ನಾಯಕರು ಇತ್ತೀಚೆಗೆ ಹಿಂದೂ ಆಚರಣೆಗಳು ಮತ್ತು ಚಿಹ್ನೆಗಳ ವಿರುದ್ಧ ದನಿ ಎತ್ತುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಆಗಿದೆ. ಕಾರ್ಲೋಸ್ ರವರ ಈ ಹೇಳಿಕೆ ಅಮೆರಿಕದಲ್ಲಿರುವ ಲಕ್ಷಾಂತರ ಭಾರತೀಯ ಮೂಲದವರಿಗೆ ಮತ್ತು ಹಿಂದೂಗಳಿಗೆ ತೀವ್ರ ನೋವನ್ನ ಉಂಟು ಮಾಡಿದೆ. ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಮಹತ್ವವೇನು? 90 ಅಡಿ ಎತ್ತರದಲ್ಲಿರುವ ಹನುಮನ ಪ್ರತಿಮೆ. ದ್ವೇಷದ ಮಾತುಗಳನ್ನ ಬದಿಗಿಟ್ಟು ಒಂದು ಪ್ರತಿಮೆಯ ಮಹತ್ವವನ್ನ ನೋಡುವುದಾದರೆ, ಇದು ಅಮೆರಿಕದಲ್ಲಿರುವ ಹಿಂದೂ ಸಮುದಾಯದ ಹೆಮ್ಮೆಯ ಸಂಕೇತವಾಗಿದೆ. ಈ ಮೂರ್ತಿಗೆ ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಅಥವಾ ಒಕ್ಕೂಟದ ಪ್ರತಿಮೆ ಎಂದು ಹೆಸರಿಸಲಾಗಿದೆ. ಇದು ಟೆಕ್ಸಾಸ್ನ ಶುಗರ್ ಲ್ಯಾಂಡ್ ನಲ್ಲಿರುವ ಶ್ರೀ ಅಷ್ಟಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿದೆ. ಇದು ಸುಮಾರು 90 ಅಡಿ ಎತ್ತರವಿದೆ. ಅಮೆರಿಕದಲ್ಲಿರುವ ಅತಿ ಎತ್ತರದ ಹಿಂದೂ ಸ್ಮಾರಕಗಳಲ್ಲಿ ಇದು ಕೂಡ ಒಂದು. ಒಟ್ಟಾರೆಯಾಗಿ ಅಮೆರಿಕದ 3ನೇ ಅತಿ ದೊಡ್ಡ ಪ್ರತಿಮೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಹನುಮಂತನ ವಿಗ್ರಹವನ್ನ ಪಂಚಲೋಹ ಅಭಯ ಹನುಮಾನ್ ಎಂದು ಕರೆಯಲಾಗುತ್ತದೆ. ಇದನ್ನ ಶ್ರೀ ಚೆನ್ನಜೀಯರ್ ಸ್ವಾಮೀಜಿ ಅವರ ಪರಿಕಲ್ಪನೆಯಲ್ಲಿ ನಿರ್ಮಿಸಲಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಹೇಳುವಂತೆ ಈ ಪ್ರತಿಮೆ ಕೇವಲ ಕಾಂಕ್ರೀಟ್ ಅಥವಾ ಲೋಹದ ರಚನೆಯಲ್ಲ, ಇದು ಶಕ್ತಿ, ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದೆ. ಇದು ಶಾಂತಿಯ ಆಧ್ಯಾತ್ಮಿಕ ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಇಂತಹ ಪವಿತ್ರ ಉದ್ದೇಶವಿರುವ ಸ್ಮಾರಕವನ್ನು ರಾಜಕೀಯ ಲಾಭಕ್ಕಾಗಿ ಮತ್ತು ಜನಾಂಗೀಯ ದ್ವೇಷ ಹರಡಲು ಬಳಸಿಕೊಳ್ಳುತ್ತಿರುವುದು ವಿಪರ್ಯಾಸವೇ ಸರಿ. ತಿರುಗುಬಿದ್ದ ನೆಟ್ಟಿಗರು ಕಾರ್ಲೋಸ್ ಹೇಳಿಕೆಗೆ ತಕ್ಕ ಶಾಸ್ತಿ. ಕಾರ್ಲೋಸ್ ಟರ್ಸಿಯೋಸ್ ರವರ ಈ ದ್ವೇಷಪೂರಿತ ಪೋಸ್ಟ್ ಹೊರಬೀಳುತ್ತಿದ್ದಂತೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವಿರೋಧ ವ್ಯಕ್ತವಾಯಿತು. ಕೇವಲ ಭಾರತೀಯರಲ್ಲದೆ ಅಮೆರಿಕದ ಇತರ ನಾಗರಿಕರು ಸಹ ಇವರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಎಕ್ಸ್ ಬಳಕೆದಾರ ಕಾರ್ತಿಕ್ ಗಡ ಎಂಬುವರು ಅಂಕಿಅಂಶಗಳ ಸಮೇತ ಕಾರ್ಲೋಸ್ಗೆ ಪಾಠ ಕಲಿಸಿದ್ದಾರೆ. ಅಮೆರಿಕದಲ್ಲಿ ಸುಮಾರು 41 ಮಿಲಿಯನ್ ಅಂದ್ರೆ 4 ಕೋಟಿಗೂ ಹೆಚ್ಚು ಕುಟುಂಬಗಳು ಸ್ಪ್ಯಾನಿಷ್ ಮಾತನಾಡುತ್ತವೆ. ಆದರೆ ಟಾಪ್ 10 ಭಾಷೆಗಳಲ್ಲಿ ಯಾವುದೇ ಭಾರತೀಯ ಭಾಷೆ ಇಲ್ಲ. ಒಂದು ಸಮುದಾಯವು ಆ ದೇಶದೊಂದಿಗೆ ಎಷ್ಟು ಬೆರೆತಿದೆ ಎಂಬುದಕ್ಕೆ ಅವರು ಮನೆಯಲ್ಲಿ ಮಾತನಾಡುವ ಭಾಷೆಯೇ ಸಾಕ್ಷಿ. ಆ ಲೆಕ್ಕದಲ್ಲಿ ನೋಡಿದರೆ ಭಾರತೀಯ ಅಮೆರಿಕನ್ನರು ಸಂಪೂರ್ಣವಾಗಿ ಅಮೆರಿಕದ ಸಂಸ್ಕೃತಿಯೊಂದಿಗೆ ಬೆರೆತು ಹೋಗಿದ್ದಾರೆ.
ಸ್ಪ್ಯಾನಿಷ್ ಮಾತನಾಡುವವರಿಗಿಂತ ಭಾರತೀಯ ಭಾಷೆ ಮಾತನಾಡುವವರು ಹೆಚ್ಚಾದಾಗ ಆಗಬೇಕೆಂದರೆ ನಾವು ಅಮೆರಿಕನ್ನರಾಗಿದ್ದೀವಾ ಎಂದು ಪ್ರಶ್ನಿಸಿ. ಅಲ್ಲಿಯವರೆಗೂ ವಿನಯದಿಂದ ಇರಿ ಮತ್ತು ಅಮೆರಿಕದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಿ ಎಂದು ಖಡಕ್ ಆಗಿ ಉತ್ತರಿಸಿದ್ದಾರೆ. ಮತ್ತೊಬ್ಬ ಬಳಕೆದಾರ ಅಡೆಲ್ಲೆ ನಜಾರಿಯನ್, ಕಾರ್ಲೋಸ್, ಟೆಕ್ಸಾಸ್ ನಲ್ಲಿರುವ ಹಿಂದೂಗಳು ಪಾಶ್ಚಿಮಾತ್ಯ ನಾಗರಿಕತೆಗೆ ಬೆದರಿಕೆ ಅಲ್ಲ, ಹಿಂದೂ ಧರ್ಮದಲ್ಲಿ ಮತಾಂತರಕ್ಕೆ ಅವಕಾಶವಿಲ್ಲ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದಷ್ಟು ನೀವು ದಡ್ಡರಾಗಿದ್ದೀರಿ ಮತ್ತು ಜನಾಂಗೀಯ ವಾದಿಯಾಗಿದ್ದೀರಿ. ನೀವು ನಿಜವಾಗಿಯೂ ರೂಪಿಸಬೇಕಾಗಿರುವುದು ರಾಡಿಕಲ್ ಇಸ್ಲಾಂ ಬಗ್ಗೆ ಹೊರತು ಶಾಂತಿ ಪ್ರಿಯ ಹಿಂದೂಗಳ ಬಗ್ಗೆ ಅಲ್ಲ. ಮೊದಲು ವಿಷಯ ತಿಳಿದುಕೊಳ್ಳಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನೊಬ್ಬ ಬಳಕೆದಾರ ನೂರಿ ಸುನ್ನಾ, ಈ ಪ್ರತಿಮೆ ಶುಗರ್ಲ್ಯಾಂಡ್ ನಲ್ಲಿ ಕಳೆದ 1.5 ವರ್ಷದಿಂದ ಇದೆ. ಈ ದೇವಸ್ಥಾನಕ್ಕೆ ಬರುವ ಹಿಂದೂಗಳಿಗೆ ಈ ನೆಲದಲ್ಲಿ ಪೂಜೆ ಮಾಡುವ ಹಕ್ಕಿದೆ. ಅವರ ಪ್ರತಿಮೆ ನಿಮಗೆ ತೊಂದರೆ ಕೊಡುತ್ತಿಲ್ಲ. ನಿಮಗೆ ಇಷ್ಟವಿಲ್ಲದಿದ್ದರೆ ಅದನ್ನು ನೋಡ್ಬೇಡಿ ಅಷ್ಟೇ ಎಂದಿದ್ದಾರೆ. ಇದೇ ಮೊದಲಲ್ಲ ಹಿಂದೂ ವಿರೋಧಿ ಧೋರಣೆ. ವಿಷಾದದ ಸಂಗತಿ ಎಂದರೆ ಹನುಮಂತನ ಪ್ರತಿಮೆಯ ಮೇಲೆ ಟೆಕ್ಸಾಸ್ನ ರಿಪಬ್ಲಿಕನ್ ನಾಯಕರು ದಾಳಿ ಮಾಡುತ್ತಿರುವುದು ಇದೇ ಮೊದಲಲ್ಲ. 2024ರಲ್ಲಿ ಮೂರ್ತಿ ಅನಾವರಣಗೊಂಡಾಗಲೂ ಇಂತಹದ್ದೇ ವಿವಾದ ಎದ್ದಿತ್ತು. ಕಳೆದ ವರ್ಷ ಟೆಕ್ಸಸ್ ರಿಪಬ್ಲಿಕನ್ ಪಕ್ಷದ ಮತ್ತೊಬ್ಬ ನಾಯಕ ಅಲೆಕ್ಸಾಂಡರ್ ಡಂಕನ್ ಕೂಡ ಇದೇ ರೀತಿಯ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ, ನಾವು ಸುಳ್ಳು ಹಿಂದೂ ದೇವರಿಗೆ ಸುಳ್ಳು ಪ್ರತಿಮೆ ನಿರ್ಮಿಸಲು ಟೆಕ್ಸಸ್ ನಲ್ಲಿ ಯಾಕೆ ಅವಕಾಶ ನೀಡುತ್ತಿದ್ದೇವೆ, ನಾವು ಒಂದು ಕ್ರಿಶ್ಚಿಯನ್ ರಾಷ್ಟ್ರ ಎಂದು ಬರೆದುಕೊಂಡಿದ್ದರು. ಅಮೆರಿಕದ ಸಂವಿಧಾನವು ಧಾರ್ಮಿಕ ಸ್ವಾತಂತ್ರ್ಯವನ್ನ ಮೂಲಭೂತ ಹಕ್ಕನ್ನಾಗಿ ನೀಡಿದೆ. ಆದರೆ ಈ ನಾಯಕರು ಅಮೆರಿಕವನ್ನ ಕೇವಲ ಕ್ರಿಶ್ಚಿಯನ್ ರಾಷ್ಟ್ರ ಎಂದು ಬಿಂಬಿಸಲು ಪ್ರಯತ್ನಿಸುತ್ತಿರುವುದು ಮತ್ತು ಇತರ ಧರ್ಮಗಳನ್ನ, ಅದರಲ್ಲೂ ವಿಗ್ರಹಾರಾಧನೆ ಮಾಡುವ ಹಿಂದೂ ಧರ್ಮವನ್ನ ಹೀಗಿಳಿಯುತ್ತಿರುವುದು ಅಲ್ಲಿನ ರಾಜಕೀಯದಲ್ಲಿರುವ ಅಹಿಷ್ಣುತೆಯನ್ನ ತೋರಿಸುತ್ತದೆ. ಅಮೆರಿಕಕ್ಕೆ ಭಾರತೀಯರ ಕೊಡುಗೆ ಅಪಾರ. ಈ ಆಕ್ರಮಣದ ಆರೋಪ ಮಾಡುವ ಮುನ್ನ ಈ ನಾಯಕರು ಅಮೆರಿಕದ ಅಭಿವೃದ್ಧಿಗೆ ಭಾರತೀಯರು ನೀಡುತ್ತಿರುವ ಕೊಡುಗೆಯನ್ನ ಮರೆತಂತಿದೆ. ಅಮೆರಿಕದ ಅತಿದೊಡ್ಡ ಟೆಕ್ ಕಂಪನಿಗಳಾದ ಗೂಗಲ್, ಮೈಕ್ರೋಸಾಫ್ಟ್ ಮುಂತಾದವುಗಳನ್ನ ಮುನ್ನಡೆಸುತ್ತಿರುವುದು ಭಾರತೀಯ ಮೂಲದವರೇ. ಅಮೆರಿಕದ ಆರ್ಥಿಕತೆಗೆ, ವೈದ್ಯಕೀಯ ಕ್ಷೇತ್ರಕ್ಕೆ ಮತ್ತು ವಿಜ್ಞಾನಕ್ಕೆ ಭಾರತೀಯರ ಕೊಡುಗೆ ಅಪಾರ. ಟೆಕ್ಸಾಸ್ ಒಂದರಲ್ಲೇ ಲಕ್ಷಾಂತರ ಹಿಂದೂಗಳು ನೆಲೆಸಿದ್ದು ಅವರು ಅಲ್ಲಿನ ಕಾನೂನು ಪಾಲಿಸುವ, ಅತಿ ಹೆಚ್ಚು ತೆರಿಗೆ ಕಟ್ಟುವ ಶಾಂತಿ ಪ್ರಿಯ ಸಮುದಾಯದರಾಗಿದ್ದಾರೆ. ಅವರ ಶ್ರದ್ಧೆ ಮತ್ತು ಭಕ್ತಿಯ ಸಂಕೇತವಾಗಿ ತಮ್ಮದೇ ಜಾಗದಲ್ಲಿ, ತಮ್ಮದೇ ಹಣದಲ್ಲಿ ದೇವಸ್ಥಾನ ನಿರ್ಮಿಸಿ ಪೂಜಿಸಿದ್ರೆ ಅದನ್ನ ಆಕ್ರಮಣ ಎಂದು ಕರೆಯುವುದು ಅಜ್ಞಾನದ ಪರಮಾವಧಿ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಟೆಕ್ಸಾಸ್ನ ಶುಗರ್ಲ್ಯಾಂಡ್ ನಲ್ಲಿ ನಿಂತಿರುವ ಆ 90 ಅಡಿ ಎತ್ತರದ ಹನುಮಂತ ಕೇವಲ ಭಕ್ತಿಯ ಸಂಕೇತವಲ್ಲ, ಬದಲಾಗಿ ಅಮೆರಿಕದ ಬಹುತ್ವದ ಸಂಕೇತವೂ ಹೌದು. ವಸುದೈವ ಕುಟುಂಬಕಂ ಎಂದು ನಂಬುವ ಸಂಸ್ಕೃತಿಯನ್ನ ಸಂಕುಚಿತ ಮನಸ್ಥಿತಿಯ ಕೆಲವರು ಅರ್ಥ ಮಾಡಿಕೊಳ್ಳಲು ವಿಫಲರಾಗುತ್ತಿದ್ದಾರೆ ಎಂಬುದಕ್ಕೆ ಕಾರ್ಲೋಸ್ ಟರ್ಸಿಯೋಸ್ ರವರ ಹೇಳಿಕೆಯೇ ಸಾಕ್ಷಿ. ಆದರೆ ಸಂತೋಷದ ವಿಷಯವೇನೆಂದರೆ ದ್ವೇಷ ಹರಡುವವರ ಸಂಖ್ಯೆಗಿಂತ ಪ್ರೀತಿ ಮತ್ತು ಸಹಬಾಳ್ವೆಯನ್ನ ಬೆಂಬಲಿಸುವವರ ಸಂಖ್ಯೆ ಹೆಚ್ಚಿದೆ ಎಂಬುದು ಸಾಮಾಜಿಕ ಜಾಲತಾಣಗಳಲ್ಲಿ ದೊರೆತ ಬೆಂಬಲದಿಂದ ಸಾಬೀತಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ಇದೇ ರೀತಿಯ ವಿಶೇಷತೆಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.